ಚಿಲ್ ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೊಂದ್ ದಿನ ಆಗಿತ್ತು ನಾನು ಈ ತರ ಹೇಳಿ. ನನಗೆ ಇವಾಗ ಒಂಥರ ಅಭ್ಯಾಸ ತಪ್ಪೋದಂಗ ಆಗೈತೆ. ಇವತ್ ಬೆಳಗ್ಗೆ ಇದು ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಡ್ರಿಂಕ್ ಗೆ ಅಂತ ಮೊರಿಂಗಾ ಪೌಡರ್ದು ವಾಟರ್ ಕುಡ್ದೆ. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಟಿಫನ್ ಮತ್ತೆ ಲಂಚ್ ಬಾಕ್ಸ್ ನ ಪ್ಯಾಕ್ ಮಾಡ್ಕೊಂಡೆ. ಇನ್ನ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅಲಿಮ್ ಸೀಡ್ಸ್ ನ ನೆನ್ನೆ ಸೋಕ್ ಮಾಡಿ ಇಟ್ಟಿದ್ದೆ. ಅದನ್ನ ಕನ್ಸ್ಯೂಮ್ ಮಾಡಿ ಹೊರಟೆ. ಲಾಗಿನ್ ಗೆ ಇನ್ನೇನ್ 5 ಮಿನಿಟ್ಸ್ ಇತ್ತು. ಸೊ ಸ್ಪೀಡ್ ಆಗಿ ನಡ್ಕೊಂಡು ಹೋಗಿ ಆಫೀಸ್ ನ ರೀಚ್ ಆದೆ. ಅಲ್ಲೋಗಿ ಲಾಗಿನ್ ಆದ್ಮೇಲೆ ವರ್ಕ್ ಶುರು ಮಾಡಿದಾಯ್ತು. ಅದಾದ್ಮೇಲೆ ಮಾರ್ನಿಂಗ್ ಬ್ರೇಕ್ ಅಂತ ಕೆಫೆಟೇರಿಯಾಗೆ ಬಂದು ಟಿಫನ್ ಗೆ ಅಂತ ಬಾಕ್ಸ್ ಅಲ್ಲಿ ನೆನ್ನೆ ಸೋಕ್ ಮಾಡಿ ಇಟ್ಟಿದ್ದ ಹೆಸರು ಕಾಳು ತಂದಿದ್ದೆ. ಅದನ್ನ ತಿನ್ಕೊಂಡೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಇಡ್ಲಿ ವಡೆ ಸಾಂಬಾರ್ ತಂದಿದ್ಲು. ಅದನ್ನು ತಿಂದಿದ್ದಾಯ್ತು. ಮಾರ್ನಿಂಗ್ ಬ್ರೇಕ್ ಆದ್ಮೇಲೆ ಮತ್ತೆ ವರ್ಕ್ ಇರುತ್ತೆ. ಇದು ಬಂದು ಲಂಚ್ ಬ್ರೇಕ್. ಲಂಚ್ ಗೆ ಅಂತ ಇವತ್ತು ನಾನು ಅವಲಕ್ಕಿ ಉಪ್ಪಿಟ್ಟು ತಗೊಂಡೋಗಿದ್ದೆ. ಇನ್ನ ಈ ಮೀಲ್ಸ್ ಬಂದು ನಮ್ಮ ಆಫೀಸ್ ಅಲ್ಲಿ ಕೊಡೋದು. ಫ್ರೀ ಎಲ್ಲ ಪೇ ಮಾಡ್ಬಿಟ್ಟು ತಗೋಬೇಕು. ಲಂಚ್ ಎಲ್ಲ ಆದ್ಮೇಲೆ ಮತ್ತೆ ವರ್ಕ್ ಇರುತ್ತೆ. ಊಟ ಮುಗಿಸ್ಕೊಂಡು ಹೋಗಿ ಕೆಲಸ ಮಾಡ್ತಾ ಎಷ್ಟು ಬೇಗ ಈವ್ನಿಂಗ್ ಬ್ರೇಕ್ ಬರುತ್ತೋ ಗೊತ್ತೇ ಆಗಲ್ಲ. ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಬ್ರೇಕ್ ಅಲ್ಲಿ ಕಾಫಿ ಟೀ ಇರುತ್ತೆ. ಇದಂತೂ ಫುಲ್ ಫ್ರೀ. ಸಂಜೆ ಮೇಲೆ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಕುಡಿದು ಕೆಲಸ ಕಂಟಿನ್ಯೂ ಮಾಡೋದು. ಅದಾದ್ಮೇಲೆ ಲಾಗೌಟ್ ಆಗಿ ಸೀದಾ ಪಿಜಿ ಕಡೆಗೆ ನಡೆಯೋದು. ಸ್ಕೂಟಿಲಿ ನನ್ನ ಫ್ರೆಂಡ್ ಹತ್ರ ರೋಡ್ ಎಂಡ್ ವರ್ಗು ಬಿಡಿಸ್ಕೊಂಡು ಅದಾದ್ಮೇಲೆ ಅಲ್ಲಿಂದ ಪಿಜಿ ವರ್ಗು ನಟರಾಜ ಸರ್ವಿಸ್ ಅಲ್ಲಿ ಬರೋದು. ಇವತ್ತು ಪಿಜಿಗೆ ಬಂದು ಬಟ್ಟೆ ಒಗೆಯದ ಅಂತ ನೆನೆ ಆಗ್ತಾ ಇದ್ದೆ. ಎಲ್ಲಾ ಜೋಬ್ನ ಚೆಕ್ ಮಾಡುವಾಗ ಪುಲೋವರ್ ಜೋಬ್ ಒಳಗೆ ಈ ಡೈರಿ ಮಿಲ್ಕ್ ಸಿಕ್ತು. ಬಟ್ಟೆ ನೆನೆ ಹಾಕುವಾಗ ಜೋಬಲ್ಲಿ ಈ ತರ ದುಡ್ಡು ಚಾಕ್ಲೇಟ್ ಸಿಕ್ಕಿದ್ರೆ ಏನೋ ಒಂಥರ ಸಂತೋಷ ಅಲ್ವಾ. ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಇವತ್ತು ಸ್ವಲ್ಪ ಬಟ್ಟೆ ಒಗೆಯೋದು ಜಾಸ್ತಿನೇ ಇತ್ತು. ಒಂದು ವಾರದಿಂದ ಒಗಿದೇನೆ ಇದ್ದಿದ್ನೆಲ್ಲ ಒಗ್ದಾಕ್ತೆ. ಈ ಗ್ಯಾಪ್ ಅಲ್ಲಿ ಸ್ವಲ್ಪ ಮಾತುಕತೆ ಆಡೋದು. ಯಾರೆಲ್ಲ ಇಷ್ಟ ದಿನ ನನ್ನ ವ್ಲಾಗ್ಸ್ ನ ಮಿಸ್ ಮಾಡ್ಕೊಂಡ್ರಿ ಕಾಮೆಂಟ್ ಅಲ್ಲಿ ತಿಳಿಸಿ. ನಾನಂತೂ ನಿಮ್ ಕಮೆಂಟ್ಸ್ ನ ನಿಮ್ ಸಪೋರ್ಟ್ ನ ಪ್ರತಿಯೊಂದನ್ನು ತುಂಬಾ ಮಿಸ್ ಮಾಡ್ಕೊಂಡೆ. ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಆಗ್ತೀನಿ ಅಂತ ಹೇಳಕ್ ಹೋಗಲ್ಲ. ವಾರದಲ್ಲಿ ಒಂದ್ 3 ಆದ್ರೂ ಡೈಲಿ ವ್ಲಾಗ್ಸ್ ಆಗ್ತೀನಿ. ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಬಂದು ಫ್ರೆಶ್ ಅಪ್ ಆಗಿ ಮಜ್ಜಿಗೆ ಕುಡ್ದೆ. ಅದಾದ್ಮೇಲೆ ಊಟಕ್ಕೆ ಅಂತ ಇವತ್ತು ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯ ಮಾಡಿದ್ರು ತಿನ್ಕೊಂಡೆ. ಊಟ ಎಲ್ಲ ಮುಗಿಸಿ ಪ್ರತಿದಿನ ಟೆರೆಸ್ ಮೇಲೆ ಹೋಗಿ ಒಂದು 15 to 20 ಮಿನಿಟ್ಸ್ ವಾಕ್ ಮಾಡ್ತೀನಿ. ಅದಾದ್ಮೇಲೆ ರೂಮ್ ಬಂದು ನಾಳೆಗೆ ಅಂತ ಹೆಸರು ಕಾಳನ್ನ ತೊಳೆದು ನಿನ್ಸಿ ಕೊನೆಯದಾಗಿ ನೈಟ್ ಸ್ಕಿನ್ ಕೇರ್ ನ ಮುಗಿಸಿ ಮಲಗ್ದೆ. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.